ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುನೀತಾಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ತುಂಬ ಈಸಿ ಆ್ಯಂಡ್ ಗ್ರ್ಯಾಂಡ್ ಆಗಿರುವಂಥ ಒಂದು ಬ್ರೈಡಲ್ ಡಿಸೈನ್ ಹಾಕೋದು ಹೇಗೆ ಅಂತ ನೋಡೋಣ. ಹಾಗೆ ನೋಡಿ, ತುಂಬಾ ಈಸಿ ಆಗಿರುತ್ತೆ ಡಿಸೈನ್ ಮಾತ್ರ. ಈ ರೀತಿ ಆಗಿದೆ. ಸ್ಯಾರಿ ಬಂದುಬಿಟ್ಟು ಡಾರ್ಕ್ ಗ್ರೀನಲ್ಲಿ ಹಾಗೆ ಪರ್ಪಲ್ ಕಲರಲ್ಲಿದೆ. ಪಲ್ಲು ಕಲರು ಮತ್ತು ಬಾರ್ಡರ್ ಕಲರ್ ಸೇಮ್ ಆಗಿ ಬಂದಿದೆ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ. ಹಾಗೆ ನೋಡಿ, ಈ ರೀತಿ ಕ್ರಿಸ್ಟಲ್ಸನ್ನು ಮತ್ತು ಸ್ಮಾಲ್ ಬೀಡ್ಸನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ಇಲ್ಲ ಕ್ರಿಸ್ಟಲ್ಸ್ ಬೇಡ ಅನ್ನೋದಾದರೆ ನಾರ್ಮಲ್ ಬೀಡ್ಸನ್ನು ಸಹ ಯೂಸ್ ಮಾಡ್ಕೋಬೋದು. ಹಾಗೆ ಕ್ರೋಶ ನಂಬರ್ ಬಂದುಬಿಟ್ಟು 10 ತೊಗೊಂಡಿದ್ದೀನಿ. 10 ಅಥವಾ 11 ಯಾವುದಾದ್ರೂ ತೊಗೋಬೋದು. 6 ದಾರನ ಸ್ಯಾರಿ ಬ್ಯಾಕ್ ಸೈಡಲ್ಲಿ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಸಿಂಗಲ್ ಕ್ರೋಶ ಮಾಡ್ಕೊಂಡಾದಮೇಲೆ ಪಕ್ಕದಲ್ಲೇ ಇನ್ನೊಂದು ಸಾರಿ ಸಿಂಗಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ. 2 ಸಿಂಗಲ್ ಕ್ರೋಶ ಆಯಿತು. ಅದಾದಮೇಲೆ 5 ಚೈನ್ಸನ್ನು ಹಾಕ್ಕೊಳ್ಳೋಣ. ಈ ರೀತಿ 5 ಚೈನ್ಗಳನ್ನು ಹಾಕ್ಕೊಂಡು ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ಈ ರೀತಿಯಾಗಿ ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡಿಕೊಂಡು ನೋಡಿ, ಮತ್ತೆ ಇನ್ನು 2 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ಳೋಣ. ಇಲ್ಲಿ ಒಟ್ಟು ನಮಗೆ 3 ಸಿಂಗಲ್ ಕ್ರೋಶ ಬರಬೇಕು. ಪಕ್ಕದಲ್ಲೇ ನೋಡಿ 3ನೇ ಸಿಂಗಲ್ ಕ್ರೋಶ. ಈ ರೀತಿ 3 ಸಿಂಗಲ್ ಕ್ರೋಶ ಆದಮೇಲೆ ದಾರನ ಸ್ವಲ್ಪ ಮೇಲ್ ಮಾಡಿಕೊಂಡು ಒಂದು ಕ್ರಿಸ್ಟಲ್ಸನ್ನು ಹಾಕ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಕ್ರಿಸ್ಟಲ್ಸನ್ನು ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೋಬೇಕು. ಈಗ ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ಈ ರೀತಿ ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡಿಕೊಂಡು ಮತ್ತೆ ಈಗ 5 ಚೈನನ್ನು ಹಾಕ್ಕೊಳ್ಳೋಣ. 1 2 3 4 5. ಈ 5 ಚೈನ್ಸನ್ನು ಹಾಕ್ಕೊಂಡು ಇಲ್ಲೇನಿದೆ ಅಲ್ವಾ, ಬೀಡ್ ಪಕ್ಕದಲ್ಲಿ ಸಿಂಗಲ್ ಕ್ರೋಶ ಇದೆ ಅಲ್ವಾ, ಫಸ್ಟ್ ಮತ್ತು 2 ಸಿಂಗಲ್ ಕ್ರೋಶದ ನಡುವೆ ಮೇಲೆ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ನಿಮಗೆ ಈ ರೀತಿ ಬರಲ್ಲ ಅನ್ನೋದಾದರೆ ಬ್ಯಾಕ್ ಸೈಡಿಗೆ ತಿರುಗಿಸ್ಕೊಂಡು ಸಹ ಲಾಕ್ ಮಾಡ್ಕೋಬೋದು. ನೋಡಿ, 2 ಚೈನನ್ನು ಹಾಕ್ಕೋಬೇಕು. ಅದಾದಮೇಲೆ ಈಗ ಕ್ರೋಶ ಮೇಲೆ ಒಂದು ಸರಿ ದಾರ ತಗೊಂಡು ಇಲ್ಲೇನು 5 ಚೈನ್ ಇದೆ ಅಲ್ವಾ ಅದರೊಳಗಡೆ ಹೋಗಿಬಿಟ್ಟು ದಾರನ ಎಳ್ಕೊಂಡು ಬಂದರೆ ಕ್ರೋಶ ಮೇಲೆ 3 ದಾರ ಇರುತ್ತೆ. ಫಸ್ಟ್ 2 ಒಂದು ಮಾಡ್ಕೊಳ್ಳಿ, ಮತ್ತೆ 2 ಒಂದು ಮಾಡ್ಕೋಬೇಕು. ಡಬಲ್ ಕ್ರೋಶ ಆಯಿತು. ಮತ್ತು ಕ್ರೋಶ ಮೇಲೆ ದಾರ ತೊಗೊಳೋದು, ಅದೇ 5 ಚೈನ್ ಗ್ಯಾಪಲ್ಲಿ ಹೋಗಿಬಿಟ್ಟು ಡಬಲ್ ಕ್ರೋಶನ ಮಾಡ್ಕೋಬೇಕು. ಆದಷ್ಟು ನೀಟಾಗಿ ಬರೋ ರೀತಿಯಲ್ಲಿ ಹಾಕ್ಕೊಳ್ಳಿ ಡಬಲ್ ಕ್ರೋಶಗಳು. ನೋಡಿ, ಕ್ರೋಶ ಮೇಲೆ ದಾರ ತೊಗೊಳೋದು, ಬೀಡ್ ಮೇಲಿರೋ 5 ಚೈನ್ ಗ್ಯಾಪಿಗೆ ಹೋಗಿಬಿಟ್ಟು ದಾರನ ಎಳ್ಕೊಂಡು ಬಂದು ಫಸ್ಟ್ 2 ಮತ್ತೆ 2 ಒಂದು ಮಾಡ್ಕೋಬೇಕು. ಅದೇ ರೀತಿ ಡಬಲ್ ಕ್ರೋಶಗಳನ್ನ ಹಾಕ್ಕೊತೀನಿ. ನೀವು ಬೇಕಿದ್ದರೆ ಟ್ರಿಬಲ್ ಕ್ರೋಶನೂ ಸಹ ಹಾಕ್ಕೋಬೋದು. ಇಲ್ಲಿ 2 ಸರಿ ನಾವು ಒಂದು ಮಾಡ್ಕೊತೀವಿ, ಅಲ್ಲಿ 3 ಸರಿ ಒಂದು ಮಾಡ್ಕೋಬೇಕಾಗುತ್ತೆ 2 ಅದೇ ರೀತಿ ನಾನಿಲ್ಲಿ 11 ಡಬಲ್ ಕ್ರೋಶಗಳನ್ನ ಮಾಡ್ಕೊತಾ ಇದ್ದೀನಿ. 11 ಡಬಲ್ ಕ್ರೋಶ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ, ಅದೇ ರೀತಿ ನಾನು 11 ಡಬಲ್ ಕ್ರೋಶಗಳನ್ನ ಮಾಡಿಕೊಂಡು ತೋರಿಸ್ತೀನಿ. ಕ್ರೋಶ ಮೇಲೆ ದಾರ ತೊಗೊಳೋದು, ಅದೇ 5 ಚೈನ್ ಗ್ಯಾಪಲ್ಲಿ ಹೋಗೋದು, ದಾರನ ಎಳ್ಕೊಂಡು ಬಂದು 2 ಒಂದು ಮಾಡ್ಕೋಬೇಕು 2 ಸಾರಿ. ತುಂಬ ಈಸಿಯಾಗಿದೆ ಡಿಸೈನು. ಆರಾಮಾಗಿ ಬಿಗಿನರ್ಸು ಸಹ ಟ್ರೈ ಮಾಡ್ಬೋದು. ತುಂಬ ಈಸಿಯಾಗಿರೋಂಥ ಡಿಸೈನು. ನೋಡಿ, 11 ಡಬಲ್ ಕ್ರೋಶ ಆಗಿದೆ. ಈಗ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಬರುತ್ತೆ ಹಾರ್ಚೋದು. ಈಗ ಮತ್ತೆ ನಾವು 3 ಚೈನನ್ನು ಹಾಕ್ಕೋಬೇಕು. 1 2 3. ಈ 3 ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿ ಇಟ್ಬಿಟ್ಟು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೊಳ್ಳೋಣ. ಈ ರೀತಿ ಲಾಕ್ ಮಾಡ್ಕೊಂಡಾದಮೇಲೆ ಸೀರೆನ ಮತ್ತೆ ಇವಾಗ ಬ್ಯಾಕ್ ಸೈಡಿಗೆ ತಿರುಗಿಸ್ಕೋಬೇಕು. ಈ ರೀತಿ ಬ್ಯಾಕ್ ಸೈಡಿಗೆ ತಿರುಗಿಸ್ಕೊಂಡಾದಮೇಲೆ ಕ್ರೋಶ ಮೇಲೆ ದಾರ ತಗೊಂಡು ಇಲ್ಲಿ ಫಸ್ಟ್ ಡಬಲ್ ಕ್ರೋಶ ಏನಿದೆ ನೋಡಿ, ಇಲ್ಲಿ ಆ ಗ್ಯಾಪಿಗೆ ಹೋಗಿಬಿಟ್ಟು ದಾರನ ಎಳ್ಕೊಂಡು ಬಂದು ಫಸ್ಟ್ 2 ಒಂದು ಮಾಡ್ಕೊಳ್ಳಿ, ಮತ್ತು ಈ 2 ಒಂದು ಮಾಡ್ಕೋಬೇಕು. ಡಬಲ್ ಕ್ರೋಶ ಆಯಿತು. ನೋಡಿ, ಡಬಲ್ ಕ್ರೋಶ ಆದಮೇಲೆ ಈಗ ಒಂದು ಚೈನನ್ನು ಹಾಕ್ಕೋಬೇಕು. ಮತ್ತು ಕ್ರೋಶ ಮೇಲೆ ದಾರ ತಗೊಂಡು ನೆಕ್ಸ್ಟ್ ಡಬಲ್ ಕ್ರೋಶದ ಗ್ಯಾಪ್ ಇರುತ್ತಲ್ಲ ಅಲ್ಲಿ ಇನ್ನೊಂದು ಡಬಲ್ ಕ್ರೋಶ ಮಾಡ್ಕೋಬೇಕು. ಮತ್ತು ಚೈನ್ ಹಾಕ್ಕೋಬೇಕು.
ಮತ್ತು ನೆಕ್ಸ್ಟ್ ಡಬಲ್ ಕ್ರೋಶದ ಗ್ಯಾಪಿಗೆ ಇನ್ನೂ ಒಂದು ಡಬಲ್ ಕ್ರೋಶ ಮಾಡ್ಕೋಬೇಕು. ಈ ಡಿಸೈನಲ್ಲಿ ಇದೇ ರೀತಿಯಾಗಿ ಒಂದು ಡಬಲ್ ಕ್ರೋಶ, ಒಂದು ಚೈನ್, ಒಂದು ಡಬಲ್ ಕ್ರೋಶ, ಒಂದು ಚೈನ್, ಪ್ರತಿಯೊಂದು ಡಬಲ್ ಕ್ರೋಶದ ಗ್ಯಾಪಿಗೂ ಇನ್ನು ಒಂದು ಡಬಲ್ ಕ್ರೋಶ ಬರುತ್ತೆ. ಯಾವುದನ್ನು ಮಿಸ್ ಮಾಡೋ ಹಾಗಿಲ್ಲ, ಎಲ್ಲದನ್ನು ನಾವು ಅದೇ ರೀತಿ ಕವರ್ ಮಾಡ್ಕೋಬೇಕು. ನೋಡಿ, ಡಬಲ್ ಕ್ರೋಶ ಆಯಿತು. ಅದಾದಮೇಲೆ ಒಂದು ಚೈನನ್ನು ಹಾಕ್ಕೋಬೇಕು. ಮತ್ತು ಕ್ರೋಶ ಮೇಲೆ ದಾರ ತಗೊಂಡು ಮತ್ತೆ ಅದ್ರ ಪಕ್ಕದಲ್ಲಿರುವಂಥ ಗ್ಯಾಪಿಗೆ ಡಬಲ್ ಕ್ರೋಶನ ಮಾಡ್ಕೋಬೇಕು. ಅದೇ ರೀತಿ ಪೂರ್ತಿ ಕಂಪ್ಲೀಟ್ ಮಾಡ್ಕೋಬೇಕು. 2 ಚೈನ್ ಏನು ಹಾಕ್ಕೊಂಡಿರ್ತೀವಲ್ಲ ಸ್ಟಾರ್ಟಿಂಗಲ್ಲಿ, ಅಲ್ಲಿವರೆಗೂ ನಾವು ಇದೇ ರೀತಿಯಾಗಿ ಹಾಕ್ಕೋಬೇಕು. 1 ಚೈನು, ಡಬಲ್ ಕ್ರೋಶ. ನೋಡಿ, ಡಬಲ್ ಕ್ರೋಶ ಆಯಿತು. ಮತ್ತು ಚೈನನ್ನು ಹಾಕ್ಕೊಳ್ಳೋಣ. ಕ್ರೋಶ ಮೇಲೆ ದಾರ ತಗೊಂಡು ಮತ್ತೆ ಇನ್ನೊಂದು ಡಬಲ್ ಕ್ರೋಶ ಮಾಡ್ಕೋಬೇಕು. ಮತ್ತೆ ಚೈನ್ ಹಾಕ್ಕೋಬೇಕು. ಕ್ರೋಶ ಮೇಲೆ ದಾರ ತಗೊಂಡು ಡಬಲ್ ಕ್ರೋಶದ ಗ್ಯಾಪ್ ಇರುತ್ತಲ್ಲ ಕೆಳಗಡೆ, ಅಲ್ಲಿಗೆ ಹೋಗ್ಬಿಟ್ಟು ದಾರನ ಎಳ್ಕೊಬರಬೇಕು. ಫಸ್ಟ್ 2 ಮತ್ತೆರಡನ್ನು 1 ಮಾಡ್ಕೋಬೇಕು. ಒಂದು ಚೈನು ಮತ್ತು ಡಬಲ್ ಕ್ರೋಶ. ಈಗ ಒಂದು ಚೈನ್ ಹಾಕ್ಕೊಂಡು ಕೊನೆಯಲ್ಲಿ 2 ಚೈನ್ ಇದೆ ನೋಡಿ ಇಲ್ಲಿ ಕೆಳಗಡೆ, ಅದ್ರ ಮೇಲೇನೂ ಸಹ ಒಂದು ಡಬಲ್ ಕ್ರೋಶ ಬರಬೇಕು. ಆವಾಗ ಫಿನಿಶಿಂಗ್ ನೀಟಾಗಿ ಬರುತ್ತೆ ಅದು. ನೋಡಿ, ಈ ರೀತಿ ಆದಮೇಲೆ, ಇಷ್ಟಾದಮೇಲೆ ಮತ್ತೆ ಸೀರೆನ ಮುಂದಕ್ಕೆ ತಿರುಗಿಸ್ಕೋಬೇಕು. ನೋಡಿ, ಈ ರೀತಿಯಾಗಿ ತಿರುಗಿಸ್ಕೊಂಡಾದ್ಮೇಲೆ ಇಲ್ಲಿ ಇವಾಗ ನಾವು ಸ್ಮಾಲ್ ಬೀಡನ್ನು ಹಾಕ್ಕೋಬೇಕಾಗುತ್ತೆ. ದಾರನ ಸ್ವಲ್ಪ ಮೇಲ್ ಮಾಡಿಕೊಂಡು ಒಂದು ಸ್ಮಾಲ್ ಬೀಡನ್ನು ಹಾಕ್ಕೊತಾ ಇದ್ದೀನಿ. ಈ ರೀತಿಯಾಗಿ ನೋಡಿ, ಬೀಡನ್ನು ಹಾಕ್ಕೊಂಡಾದ್ಮೇಲೆ ಇಲ್ಲಿ ಒಂದು ಚೈನ್ ಹಾಕ್ಕೊಂಡಿರ್ತೀವಲ್ವ ಕಂಬದ ಪಕ್ಕದಲ್ಲಿ, ಡಬಲ್ ಕ್ರೋಶದ ಕಂಬದ ಪಕ್ಕದಲ್ಲಿ ಒಂದು ಚೈನ್ ಇರುತ್ತಲ್ವ, ಆ ಚೈನಿಗೆ ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ ಒಂದು ಬೀಡನ್ನು ಹಾಕ್ಕೋಬೇಕು. ಮತ್ತು ಒಂದು ಸಿಂಗಲ್ ಕ್ರೋಶ ಇರುತ್ತೆ, ಒಂದು ಚೈನ್ ಇರುತ್ತಲ್ಲ ಇಲ್ಲಿ, ಆ ಗ್ಯಾಪಿಗೆ ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ಅದೇ ರೀತಿ ಒಂದೊಂದು ಚೈನ್ ಎಲ್ಲೆಲ್ಲಿದೆ ಅಲ್ಲೆಲ್ಲ ಇವಾಗ ಒಂದು ಬೀಡ್, ಒಂದು ಸಿಂಗಲ್ ಕ್ರೋಶ, ಅದೇ ರೀತಿ ಪೂರ್ತಿ ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ, ಅದೇ ರೀತಿಯಾಗಿ ನಾನು ಪೂರ್ತಿ ಕಂಪ್ಲೀಟ್ ಮಾಡಿಕೊಂಡು ತೋರಿಸ್ತೀನಿ. ಪ್ರತಿಯೊಂದು ಸಿಂಗಲ್ ಚೈನ್ ಏನಿರುತ್ತಲ್ವ ಅಲ್ಲೆಲ್ಲದೂ ಸಹ ಅಷ್ಟೇ ಒಂದು ಬೀಡ್, ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ಕೊನೆಯಲ್ಲೂ ಸಹ ಅಷ್ಟೇ ಪೂರ್ತಿ ಲಾಸ್ಟಲ್ಲಿ ಕೊನೆಯಲ್ಲಿ ಏನಿದೆ ಅಲ್ವ ಇಲ್ಲಿ, ಅಲ್ಲೂ ಅಷ್ಟೇ ನೋಡಿ ಈ ರೀತಿ ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು ಬೀಡನ್ನು ಹಾಕ್ಕೊಂಡು. ಅದಾದಮೇಲೆ ಅದ್ರ ಪಕ್ಕದಲ್ಲೇ ಸಿಂಗಲ್ ಕ್ರೋಶದ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಬರುತ್ತೆ ಆರ್ಚು, ಸ್ಲ್ಯಾಂಟಿಂಗ್ ಆರ್ಚ್. ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಲುಕ್ಕಲ್ಲಿ ಬರುತ್ತೆ. ಇದಾದಮೇಲೆ ಮತ್ತೆ ಇನ್ನೊಂದು ಚಿಕ್ಕದೊಂದು ಸ್ಲ್ಯಾಂಟಿಂಗ್ ಆರ್ಚ್ ಬರುತ್ತೆ. ಅದ್ರ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶ. ಒಟ್ಟು ನಾವಿಲ್ಲಿ 3 ಸಿಂಗಲ್ ಕ್ರೋಶ ಮಾಡ್ಕೊತೀವಿ. ನೋಡಿ, ಸಿಂಗಲ್ ಕ್ರೋಶ ಆದಮೇಲೆ ಅದೇ ರೀತಿ ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬೇಕು. ದಾರನ ಸ್ವಲ್ಪ ಮೇಲ್ ಮಾಡಿಕೊಂಡು ಒಂದು ಕ್ರಿಸ್ಟಲ್ಸನ್ನು ಹಾಕ್ಕೊಳ್ಳೋಣ. ಇಲ್ಲಿ ನಾನು ಕ್ರಿಸ್ಟಲ್ ಬದಲಿಗೆ ನಿಮಗೇನಾದರೂ ಕ್ರಿಸ್ಟಲ್ ಬೇಡ ಅನ್ನೋದಾದರೆ ನಾರ್ಮಲ್ ಬೀಡನ್ನು ಸಹ ಯೂಸ್ ಮಾಡ್ಕೋಬೋದು. ಕ್ರಿಸ್ಟಲ್ ಹಾಕಿದರೆ ಸ್ವಲ್ಪ ಡಿಸೈನ್ನ ಲುಕ್ಕು ತುಂಬಾ ಚೆನ್ನಾಗಿ ಅನಿಸುತ್ತೆ, ಸ್ವಲ್ಪ ಗ್ರ್ಯಾಂಡ್ ಲುಕ್ಕು ಕೊಡುತ್ತೆ. ನೋಡಿ, ಬೀಡ್ ಲಾಕ್ ಮಾಡಿಕೊಂಡು ಅದೆಲ್ಲಿಗೆ ಬರುತ್ತೋ ಅಲ್ಲಿಟ್ಬಿಟ್ಟು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ 5 ಚೈನ್ಸನ್ನು ಹಾಕ್ಕೊಳ್ಳೋಣ. ನೋಡಿ, 5 ಚೈನ್ಸ್ ಹಾಕ್ಕೊಂಡಾದಮೇಲೆ ಇಲ್ಲೇನು ಸಿಂಗಲ್ ಕ್ರೋಶ ಇದೆ ಅಲ್ವಾ, 2 ಸಿಂಗಲ್ ಕ್ರೋಶದ ನಡುವೆ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪಲ್ಲಿ ಲಾಕ್ ಮಾಡ್ಕೋಬೇಕು.
ಈ ರೀತಿ ಬೇಕಂದರೆ ಲಾಕ್ ಮಾಡ್ಬೋದು, ಇಲ್ಲಾಂದರೆ ಬ್ಯಾಕ್ ಸೈಡಿಗೆ ತಿರುಗಿಸ್ಬಿಟ್ಟಾದರೂ ಲಾಕ್ ಮಾಡ್ಕೋಬೋದು. ಅದಾದಮೇಲೆ 2 ಚೈನನ್ನು ಹಾಕ್ಕೊಂಡು ಕ್ರೋಶ ಮೇಲೆ ದಾರ ತಗೊಂಡು ಈ 5 ಚೈನ್ ಗ್ಯಾಪಲ್ಲಿ ಮತ್ತೆ ಅದೇ ರೀತಿಯಾಗಿ 11 ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಕ್ರೋಶ ಮೇಲೆ ದಾರ ತೊಗೊಳೋದು, ಫಸ್ಟ್ 2 ಒಂದು ಮಾಡ್ಕೊಳ್ಳಿ, ಮತ್ತೆ 2 ಒಂದು ಮಾಡ್ಕೊಳ್ಳಿ, ಡಬಲ್ ಕ್ರೋಶ ಆಗುತ್ತೆ. ಒಂದೇ ಸೈಜಲ್ಲಿ ಬರೋ ರೀತಿಯಲ್ಲೇ ನಾವು 11 ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ನೋಡಿ ಅದೇ ರೀತಿ 11 ಡಬಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ದೀನಿ. ಈಗ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ಈ ರೀತಿಯಾಗಿ ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೊಳ್ಳೋಣ. ಇದಾದಮೇಲೆ ಈಗ ನೋಡಿ ಈ ಸಣ್ಣದು ಹಾಟ್ ಚೈನ್ ಇದೆ ಅಲ್ವಾ, ಅದನ್ನು ಹಾಗೆ ಬಿಟ್ಕೊತೀನಿ. ಒಂದು ದೊಡ್ಡ ಹಚ್ಚು ಬರುತ್ತೆ, ಕುಚ್ಚು ಬರುತ್ತೆ, ಆಮೇಲೆ ದೊಡ್ಡ ಹಚ್ಚು ಬರುತ್ತೆ, ಆಮೇಲೆ ಮತ್ತೆ ಸಣ್ಣ ಹಚ್ಚು. ಅದಾದಮೇಲೆ ಮತ್ತೆ ಸೇಮ್ ಫಸ್ಟ್ ಹಚ್ಚು ಹಾಕ್ಕೊಂಡಿರ್ತೀವಲ್ಲ ಅದೇ ರೀತಿಯಾಗಿ ಇನ್ನೊಂದು ಹಚ್ಚು ಬರುತ್ತೆ. ನೋಡಿ ಇನ್ನೊಂದು ಸಿಂಗಲ್ ಕ್ರೋಶ, ಮತ್ತು ಅದ್ರ ಪಕ್ಕದಲ್ಲಿ ಇನ್ನೊಂದು ಸೇರಿ ಸಿಂಗಲ್ ಕ್ರೋಶ ಮಾಡ್ಕೋಬೇಕು. 3 ಸಿಂಗಲ್ ಕ್ರೋಶ ಮಾಡ್ಕೊಂಡಾದಮೇಲೆ ದಾರನ ಮೇಲೆ ಮಾಡಿಕೊಂಡು ಮತ್ತೆ ಬೀಡನ್ನು ಹಾಕ್ಕೋಬೇಕು. ನೋಡಿ ಈ ರೀತಿ ಕ್ರಿಸ್ಟಲ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ಈ ರೀತಿ ಲಾಕ್ ಮಾಡ್ಕೊಂಡಾದಮೇಲೆ 5 ಚೈನನ್ನು ಹಾಕ್ಕೋಬೇಕು. ಮಧ್ಯದ ಹಚ್ಚು ಸ್ಟಾರ್ಟಿಂಗ್ ಹಚ್ಚಲ್ಲಿ ಯಾವ ರೀತಿಯಾಗಿ ಸ್ಟಾರ್ಟ್ ಮಾಡ್ಕೊಂಡ್ವಲ್ಲ ಅದೇ ರೀತಿಯಾಗಿ 5 ಚೈನ್ಸನ್ನು ಹಾಕ್ಕೊಂಡು 2 ಸಿಂಗಲ್ ಕ್ರೋಶದ ನಡುವೆ ಹೋಗ್ಬಿಟ್ಟು ದಾರನ ಎಳ್ಕೊಂಡು ಬಂದು ಲಾಕ್ ಮಾಡ್ಕೋಬೇಕು. ಈ ರೀತಿ ಸಿಂಗಲ್ ಕ್ರೋಶ ಮಾಡ್ಕೊಂಡಾದಮೇಲೆ 2 ಚೈನನ್ನು ಹಾಕ್ಕೋಬೇಕು. ಕ್ರೋಶ ಮೇಲೆ ಒಂದು ಸರಿ ದಾರ ತಗೊಂಡು ಈ 5 ಚೈನ್ ಒಳಗಡೆ 11 ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಈ ಡಿಸೈನ್ ಸ್ವಲ್ಪ ಡಿಫ್ರೆಂಟ್ ಲುಕ್ಕು ಕೊಡುತ್ತೆ. ಏನಕ್ಕೆ ಅಂದರೆ ಒಂದು ಕುಚ್ಚು, ಆಮೇಲೆ ದೊಡ್ಡ ಹಚ್ಚು, ಆಮೇಲೆ ಮತ್ತೆ ಸಣ್ಣ ಹಚ್ಚು, ಮತ್ತು ದೊಡ್ಡ ಹಚ್ಚು, ಅದಾದಮೇಲೆ ಕುಚ್ಚು ಬರುತ್ತೆ. ಈ ರೀತಿಯಾಗಿ ಬರುತ್ತೆ ಡಿಸೈನು. ನೋಡಿ 11 ಡಬಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ದೀನಿ. 11 ಡಬಲ್ ಕ್ರೋಶ ಆದಮೇಲೆ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ತುಂಬ ಎಳೆದ್ಬಿಟ್ಟು ಲಾಕ್ ಮಾಡ್ಕೋಬೇಡಿ, ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಈ ರೀತಿ ಲಾಕ್ ಮಾಡ್ಕೊಂಡಾದಮೇಲೆ ಈಗ ಮತ್ತೆ 3 ಚೈನ್ಸನ್ನು ಹಾಕ್ಕೊಳ್ಳೋಣ. 3 ಚೈನ್ಸ್ ಹಾಕ್ಕೊಂಡು ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ಅದಾದ ಹಿಂದಕ್ಕೆ ತಿರುಗಿಸ್ಕೋಬೇಕು. ಸೀರೆನ ಬ್ಯಾಕ್ ಸೈಡಿಗೆ ತಿರುಗಿಸ್ಕೊಳ್ಳೋಣ. ನೋಡಿ ಬ್ಯಾಕ್ ಸೈಡಿಗೆ ತಿರುಗಿಸ್ಕೊಂಡಾದಮೇಲೆ ಇಲ್ಲಿ 3 ಚೈನ್ಗೆ ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡಿಕೊಂಡು ಕ್ರೋಶ ಮೇಲೆ ದಾರ ತಗೊಂಡು ಫಸ್ಟ್ ಡಬಲ್ ಕ್ರೋಶ ಇರುತ್ತೆ ನೋಡಿ ಇಲ್ಲಿ, ಆ ಗ್ಯಾಪಲ್ಲಿ ಹೋಗಿ ದಾರನ ಎಳ್ಕೊಂಡು ಬಂದು ಫಸ್ಟ್ 2 ಮತ್ತೆ 2 ಒಂದು ಮಾಡಿಕೊಂಡ್ರೆ ಡಬಲ್ ಕ್ರೋಶ ಆಗುತ್ತೆ. ಡಬಲ್ ಕ್ರೋಶ ಆದಮೇಲೆ ಒಂದು ಚೈನ್, ಮತ್ತೆ ಕ್ರೋಶ ಮೇಲೆ ದಾರ ತಗೊಂಡು ಮತ್ತೆ ಮೇಲಿರೋಂಥ ಗ್ಯಾಪಿಗೆ ಡಬಲ್ ಕ್ರೋಶದ ಗ್ಯಾಪಿಗೆ ಈ ರೀತಿ ಡಬಲ್ ಕ್ರೋಶ ಮಾಡ್ಕೋಬೇಕು. ಅದೇ ರೀತಿ ಪ್ರತಿಯೊಂದು ಡಬಲ್ ಕ್ರೋಶದ ಮೇಲೂ ಒಂದು ಡಬಲ್ ಕ್ರೋಶ, ಒಂದು ಚೈನ್, ಅದೇ ರೀತಿ ಕಂಟಿನ್ಯೂ ಮಾಡಬೇಕು. ನಾರ್ಮಲಾಗಿ ನಾವು ಒಂದು ಚೈನ್ ಯಾವ ಡಿಸೈನ್ಗೂ ಹಾಕೋದಿಲ್ಲ. ಈ ಡಿಸೈನಲ್ಲಿ ಮಾತ್ರ ನಾವು ಒಂದು ಡಬಲ್ ಕ್ರೋಶ, ಒಂದು ಚೈನ್ ಈ ರೀತಿಯಾಗಿ ಹಾಕ್ಕೋಬೇಕಾಗುತ್ತೆ. ನೋಡಿ ಅದೇ ರೀತಿ ನಾನು ಪೂರ್ತಿ ಎಲ್ಲ ಡಬಲ್ ಕ್ರೋಶದ ಮೇಲೇನು ಒಂದು ಡಬಲ್ ಕ್ರೋಶ, ಒಂದು ಚೈನ್ ಈ ರೀತಿಯಾಗಿ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. 2 ಚೈನ್ ಇದೆ ಅಲ್ವಾ, ಅಲ್ಲೂ ಸಹ ನಾನು ಒಂದು ಡಬಲ್ ಕ್ರೋಶ ಹಾಕ್ಕೊಂಡು ಕಂಪ್ಲೀಟ್ ಮಾಡಿಕೊಂಡು ಸೀರೆನ ಮತ್ತೆ ಮುಂದಕ್ಕೆ ತಿರುಗಿಸ್ಕೋಬೇಕು. ಈಗ ಒಂದು ಸ್ಮಾಲ್ ಬೀಡನ್ನು ಹಾಕ್ಕೊಳ್ಳೋಣ. ಈ ರೀತಿ ಸ್ಮಾಲ್ ಬೀಡನ್ನು ಹಾಕ್ಕೊಂಡು ಒಂದು ಚೈನ್ ಇರುತ್ತಲ್ಲ ಡಬಲ್ ಕ್ರೋಶದ ಪಕ್ಕ ಇಲ್ಲಿದೆ ನೋಡಿ, ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ಅದೇ ರೀತಿ ಮತ್ತೆ ಬೀಡನ್ನು ಹಾಕ್ಕೊಳೋದು ತುಂಬ ಸಿಂಪಲ್. ಈ ಸ್ಟೆಪ್ಪು ಬೀಡ್ ಹಾಕ್ಕೊಳೋದು ಮತ್ತು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ಚೈನ್ ಮೇಲೆ ಇಲ್ಲಿ ಸಿಂಗಲ್ ಚೈನ್ ಇರುತ್ತಲ್ಲ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ಅದೇ ರೀತಿ ಪೂರ್ತಿ ಕಂಪ್ಲೀಟ್ ಮಾಡಿಕೊಂಡು ತೋರಿಸ್ತೀನಿ. ಡಿಸೈನ್ ಅರ್ಥ ಆಗ್ತಿದೆ ಅಂದ್ಕೊಂಡಿದ್ದೀನಿ. ತುಂಬ ಈಸಿಯಾಗಿದೆ ನೋಡಿ, ಈ ರೀತಿ ಆಗುತ್ತೆ ಪೂರ್ತಿ ಕಂಪ್ಲೀಟ್ ಆದಮೇಲೆ. ಇದಾದಮೇಲೆ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಸಿಂಗಲ್ ಕ್ರೋಶದ ಪಕ್ಕನೇ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಈ ರೀತಿಯಾಗಿ ಸಿಂಗಲ್ ಕ್ರೋಶದ ಪಕ್ಕನೇ ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡಿಕೊಂಡು ಮತ್ತೆ ಈಗ ನಾವು 2 ಸರಿ ಸಿಂಗಲ್ ಕ್ರೋಶ ಆದಮೇಲೆ ಹುಚ್ಚು ಬರುತ್ತಲ್ವ, ಈ ಗ್ಯಾಪಲ್ಲಿ 5 ಚೈನ್ಸನ್ನು ಹಾಕ್ಕೋಬೇಕು.
ಈ 5 ಚೈನನ್ನು ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ 3 ಸಿಂಗಲ್ ಕ್ರೋಶ ಬರುತ್ತೆ. ಅದಾದಮೇಲೆ ಕ್ರಿಸ್ಟಲ್ಸನ್ನು ಹಾಕ್ಕೊತೀವಿ. ಅದೇ ರೀತಿ ಆರ್ಚ್ ಬರುತ್ತೆ. ಈ ರೀತಿ ನಾನು ಪೂರ್ತಿ ಡಿಸೈನ್ನ ಕಂಪ್ಲೀಟ್ ಮಾಡಿಕೊಂಡು ಹಾಗೆ ಕುಚ್ಚನ್ನು ಸಹ ಕಟ್ಬಿಟ್ಟು ತೋರಿಸ್ತೀನಿ. ತುಂಬಾ ಗ್ರ್ಯಾಂಡ್ ಲುಕ್ಕಲ್ಲಿ ಬರುತ್ತೆ. ಒಂದು ಬ್ರೈಡಲ್ ಡಿಸೈನ್ ಅಂತಲೇ ಹೇಳ್ಬೋದು. ನೋಡಲಿಕ್ಕಂತೂ ತುಂಬಾ ಇಷ್ಟ ಆಯಿತು ನನಗಂತೂ. ಕಸ್ಟಮರ್ಗೂ ಅಷ್ಟೇ ತುಂಬ ಇಷ್ಟ ಆಯಿತು ಈ ಡಿಸೈನು. ಹಾಗೆ ನೀವು ಸಹ ಒಂದು ಸರಿ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಕುಚ್ಚು ಕಟ್ಟಿದ ಮೇಲೆ ಈ ರೀತಿಯಾಗಿ ಬಂದಿದೆ. ಕುಚ್ಚು ಕಟ್ಟಲಿಕ್ಕೆ ನಾನಿಲ್ಲಿ 137 ದಾರನ ಯೂಸ್ ಮಾಡ್ಕೊಂಡಿದ್ದೀನಿ. ಕಸ್ಟಮರ್ಗೆ ತುಂಬ ಚಿಕ್ಕದಾಗಿರೋವಂಥ ಕುಚ್ಚು ಬೇಕು ಅಂತ ಹೇಳಿದ್ದಕ್ಕೆ ನಾನು ಸ್ವಲ್ಪ ಚಿಕ್ಕದಾಗಿರೋವಂಥ ಕುಚ್ಚನ್ನು ಕಟ್ಟಿದ್ದೀನಿ. ನೋಡಿ, ಈ ರೀತಿಯಾಗಿ ಬಂದಿದೆ ಡಿಸೈನು ಕಂಪ್ಲೀಟ್ ಆದಮೇಲೆ. ಇವತ್ತಿನ ಲುಕ್ ಅಂತೂ ತುಂಬಾ ಇಷ್ಟ ಆಯಿತು ನನಗೆ. ನಿಮಗೆ ಯಾರಿಗೆಲ್ಲ ಇಷ್ಟ ಆಯಿತು ಈ ಡಿಸೈನು ಕಮೆಂಟ್ ಮಾಡಿ ತಿಳಿಸಿ. ಈ ಡಿಸೈನ್ಗೆ ನಾವು 650ಇಂದ 750ವರೆಗೂ ಚಾರ್ಜಸ್ ಮಾಡ್ಕೋಬೋದು. ಈ ಡಿಸೈನ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಒಳ್ಳೆಯ ವಿಡಿಯೋ ಜೊತೆಗೆ ಭೇಟಿಯಾಗೋಣ. ಧನ್ಯವಾದಗಳು.